ಎಲ್ರಿಗೂ ನಮಸ್ಕಾರ ಸರ್. ವೆಲ್ಕಮ್ ಟು ಆರ್ ಕೆ ಪ್ರಾಪರ್ಟೀಸ್. ಇವತ್ತು ಚಳ್ಳಕೆರೆಯಿಂದ 40 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ 15 ಎಕರೆ ಜಮೀನನ್ನು ನೋಡೋಕ್ಕೆ ಬಂದಿದ್ದೀನಿ. ನೋಡಿ ಸರ್, ಇದೇ ಜಮೀನು. ಈ ಜಮೀನಿನ ಲೊಕೇಶನ್ ಏನು, ಇಲ್ಲೇನು ಫೆಸಿಲಿಟಿ ಇದೆ, ಇದರ ರೇಟ್ ಎಷ್ಟು, ಇಲ್ಲಿ ಏನೆಲ್ಲ ಮಾಡ್ಬೋದು, ಯಾವ ಥರದ ಜಮೀನು ಎಲ್ಲವನ್ನು ನೋಡೋಣ. ನೋಡಿ ಸರ್, ಫಸ್ಟು ಈ ಜಮೀನಿನ ಮಣ್ಣು ನೋಡಿ, ಪ್ಯೂರ್ ರೆಡ್ ಸಾಯಿಲ್. ಈ ಜಮೀನಿನ ಮಣ್ಣು ಯಾವ ಥರ ಇದೆ ಅಂದರೆ, ನಾವು ಇದುವರೆಗೆ ನೋಡಿರ್ತಕ್ಕಂಥ ಅತ್ಯಂತ ಉತ್ತಮವಾದ ಜಮೀನುಗಳಲ್ಲಿ ಇದು ಒಂದು. ಬೇರೆವು ಕೂಡ ಚೆನ್ನಾಗಿದ್ದಾವೆ, ಅದರಲ್ಲಿ ಇದು ಕೂಡ ಒಂದು. ಅಷ್ಟು ಫಲವತ್ತಾದ ಒಳ್ಳೆ pH ಲೆವೆಲು, ನ್ಯೂಟ್ರಿಷನ್ನು ಇರತಕ್ಕಂಥ ಎಲ್ಲ ರೀತಿಯ ಬೆಳೆಗಳನ್ನು ಸಹ ಬೆಳೆಯಬಹುದಾದ ಉತ್ತಮವಾದ ಭೂಮಿ ಇದು. ಪ್ಯೂರ್ ರೆಡ್ ಸಾಯಿಲ್. ಈ ಲೊಕೇಶನ್ ಬಂದುಬಿಟ್ಟು ಚಳ್ಳಕೆರೆಯಿಂದ 38 ಕಿಲೋಮೀಟರ್ ಟಾರ್ ರೋಡಲ್ಲಿ ಬರಬೇಕು, ಮೈನ್ ರೋಡಲ್ಲಿ ಬರಬೇಕು. ಒಳಗಡೆ 1.5 ಇಂದ 2 ಕಿಲೋಮೀಟ್ರ್ ಒಳಗಡೆ ಮಣ್ಣಿನ ರೋಡಲ್ಲಿ ಹೋಗಬೇಕು, ನಕಾಶೆ ರೋಡು. ಇದಕ್ಕೆ 2 ಕಡೆಯಿಂದ ರೋಡ್ ಇದೆ. ಎರಡೂ ಕಡೆಯಿಂದಲೂ ಸಹ ಕಾರುಗಳು ಹೋಗುತ್ತೆ. ನಿಮ್ಮ ಎಲ್ಲ ಅಗ್ರಿಕಲ್ಚರ್ ಮೆಟೀರಿಯಲ್ ತೊಗೊಂಡು ಹೋಗ್ತಕ್ಕಂಥ ಯಾವುದೇ ರೀತಿಯ ಗಾಡಿಗಳು ಕೂಡ ಹೋಗುತ್ತೆ. ಬೋರ್ ಲಾರಿ ಆಗಿರ್ಬೋದು, ಮತ್ತು ಟ್ರಾಕ್ಟರ್ಗಳು, ಕಾರು, ಎಲ್ಲ ರೀತಿ ಸಹ ಹೋಗ್ತಕ್ಕಂಥ ಒಂದು ಒಳ್ಳೆಯ ರೀತಿಯ ವ್ಯವಸ್ಥೆ, ದಾರಿ ವ್ಯವಸ್ಥೆ ಈ ಒಂದು ಲ್ಯಾಂಡ್ಗೆ ಇದೆ. ಈ ಜಮೀನು ಬಂದುಬಿಟ್ಟು ಪಿತ್ರಾರ್ಜಿತ ಆಸ್ತಿ, ತುಂಬ ಉತ್ತಮವಾದ ಫಲವತ್ತಾದ ಜಮೀನು. ನೆಕ್ಸ್ಟ್ ಬಂದುಬಿಟ್ಟು ಇದರ ಒಂದು ಬೆಲೆ. ಇದು ಒಂದು ಸ್ವಲ್ಪ ಟಾರ್ ರೋಡಿಂದ ತುಂಬ ಇಂಟೀರಿಯರ್, ಅಂದರೆ 2 ಕಿಲೋಮೀಟ್ರ್ ಒಳಗಡೆ ಇದೆ. ಅದೊಂದು ಬಿಟ್ಟರೆ ಅದೊಂದೇ ಇದರಲ್ಲಿರ್ತಕ್ಕಂಥ ಒಂದು ಅಂಶ. ಅಷ್ಟು ಬಿಟ್ಟರೆ ಜಮೀನು ಮಾತ್ರ ತುಂಬ ಚೆನ್ನಾಗಿದೆ. ಎಷ್ಟೇ ಒಳಗಡೆ ಇರಲಿ, ಒಂದು ಒಳ್ಳೆ ಜಮೀನು ಸಿಕ್ಕಿದರೆ, ಒಂದು ಒಳ್ಳೆ ತೋಟ ಮಾಡಬೇಕು ಅಂತ ಯಾರಿಗಾದ್ರೂ ಅನಿಸಿದರೆ ಖಂಡಿತ ಈ ಜಮೀನನ್ನು ಬೈ ಮಾಡ್ಬೋದು. ಯಾಕಪ್ಪ ಅಂದರೆ ಸ್ವಲ್ಪ ಒಳಗೆ ಹೋದ್ರೂ ಚಿಂತೆ ಇಲ್ಲ, ಒಳ್ಳೆ ಫಲವತ್ತಾದ ಒಳ್ಳೆ ವಾಟರ್ ಸೋರ್ಸ್ ಇರ್ತಕ್ಕಂಥ ಉತ್ತಮವಾದ ಜಮೀನು. ನೆಕ್ಸ್ಟ್ ಇದರ ಬೆಲೆ ಒಂದು ಒಳ್ಳೆ ಬೆಲೆಗಾಗುತ್ತೆ. ಇದು 13 ಲಕ್ಷ ಅಂತ ಹೇಳ್ತಾರೆ. ನೆಗೋಷಿಯಬಲ್ ಆಗುತ್ತೆ, ಅಂದರೆ 1 ಲಕ್ಷ ನೆಗೋಷಿಯಬಲ್ ಆಗ್ಬೋದು, ಹೆಚ್ಚು ಕಡಿಮೆ. ಜಾಸ್ತಿ ಅಲ್ಲ, 1 ಲಕ್ಷ ಹೆಚ್ಚು ಕಡಿಮೆ ಆಗ್ಬೋದು. ಒಳ್ಳೆ ಜಮೀನು, ತುಂಬ ಚೆನ್ನಾಗಿರ್ತಕ್ಕಂಥ ಜಮೀನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.